ನಮ್ ಕೌಶಿ ತಿರುಪ್ತಿಯಿಂದ ಬಂದು ಒಂದ್ ವಾರ ಆದ್ಮೇಲೆ ಲಾಡು ತಂದು ಕೊಡ್ತಾವ್ ನೋಡಿ. ಅಲ್ಲ ನೋಡಿ, ತಿರುಪ್ತಿ ಲಾಡುನ ಒಂದು 15 ದಿವಸ ಆದ್ಮೇಲೆ ತಂದು ಕೊಡ್ತಾವನೆ ಬಿಡ್ಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕೆಲ್ಸಕ್ಕೆ ಹೋಯ್ತಿದ್ದೆ, ಸೌಕಿ ಮಾಡಕ್ ಹೋಯ್ತಿದ್ದೆ ಶಿಶಾ. ಬಾರ ಇಲ್ಲಿ ಡುಮಾ. ಕೆಲ್ಸಕ್ಕೆ ಹೋಗೋದ ಅಂದ್ಬಿಟ್ಟು ನಾನು ರೆಡಿಯಾಗಿ ಹೋಯ್ತೀನಿ. ಮೇಸ್ತ್ರಿ ಗಾಡಿ ನೋಡಿದ್ರೆ ಪಂಚರೇ ಆಗ್ಬಿಟ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸರಿ ಅಂದ್ಬಿಟ್ಟು ನನ್ನ ಗಾಡಿನೇ ಎತ್ಕೊಂಡು ನಾನು ಕೆಲಸ ಕಡೆ ಹೊಡ್ತೀನಿ. ಪೆಟ್ರೋಲ್ ಹಾಕ್ಸ್ಬೇಕಾಯ್ತು, ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಕೆಲಸ ಸೈಡ್ಗೆ ನಾನು ಮೋಜು ಹೋಯ್ತೀವಿ. ಆಮೇಲೆ ನಮ್ಮ ಮೇಸ್ತ್ರಿನೂ ಬರ್ತಾರೆ ಕೆಲಸ ತೋರ್ಸಕ್ಕೆ. ಯಾವ್ಯಾವ್ದು ಜಾಗದಲ್ಲಿ ಏನೇನ್ ಬಾಕ್ಸ್ ಬರ್ಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಡ್ರಾಪ್ ಇಳಿಸು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸ್ಪ್ರಿಂಗ್ ಹಾಕಿ ಚೆಕ್ ಮಾಡಿ ಆಮೇಲೆ ಡ್ರಾಪ್ನು ಹುಡುಕ್ತಾನೆ ಮೋಜು. ಡ್ರಾಪ್ ಹುಡುಕದ್ಮೇಲೆ ಮಿಷಿನ್ಗೆ ಕಟಿಂಗ್ ಬ್ಲೇಡ್ ಇರಲ್ಲ, ಕಟಿಂಗ್ ಬ್ಲೇಡ್ ತಗೊಬರದ ಅಂದ್ಬಿಟ್ಟು ಒಲಂಪೇಟೆ ಕೇಸ್ ಹತ್ರ ಹೋಯ್ತೀವಿ. ಏನ್ ನೋಡ್ರೆ ಜನ ಅಂದ್ರೆ ಜನ ಅನ್ಕೊಳ್ಳಿ. ನಾಳೆ ಇದು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಏನ್ ಫುಲ್ಲು ಸಿಟಿ ತುಂಬಾ ಜನ, ಫುಲ್ಲು ಶಾಪಿಂಗ್ ಮಾಡ್ತವ್ರೆ. ಗಾಡಿಗಳು ಓಡಾಡಕ್ ಜಾಗನೇ ಇಲ್ಲ. ಕಟಿಂಗ್ ಬ್ಲೇಡ್ ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಕಟಿಂಗ್ ಮಾಡ್ಬೇಕಾಯ್ತು. ನಾನು ಕಟಿಂಗ್ ಮಾಡ್ಕೊಂಡೆ. ಮೋಜು ಹೊಡ್ಕತೀನಿ ಅಂತ ಅಂದ. ಅದಕ್ಕೆ ನಾನು ಕಟಿಂಗ್ ಎಲ್ಲ ಮಾಡ್ಬಿಟ್ಟು ಮೋಜು ಹೊಡಿಯಕ್ ಬಿಟ್ಟೆ. ಮೋಜು ಎಷ್ಟು ನೀಟಾಗಿ ಗ್ರೂ ಹೊಡೆದವನೆ ಅಂದ್ರೆ 2-3 ಪೈಪ್ ಹಾಕ್ಬೋದು ಹಂಗ ತರ ಫುಲ್ಲು ಗ್ರೂ ಹೊಡೆದವನೆ ಆಳವಾಗಿ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಸೀದಾ ಹೊರಟು. ನಿಮ್ಗೆಲ್ಲ ಮನ್ಸಿಂದ ವಂದನೆ ಮಾಡ್ತಾ ಮತ್ತೆ ಸಿಗ್ತೀನಿ.